ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಗೋ ಲಾಗ್ಸ್ ಗೈಸ್. ಇವತ್ತು ಫುಲ್ ಕಂಪ್ಲೀಟಾಗಿ ಮನೆ ಪ್ಯಾಕಿಂಗ್ ಶುರುವಾಗಿದೆ ಆ್ಯಂಡ್ ಇವತ್ತೇ ನಾವು ಮನೆ ಶಿಫ್ಟಿಂಗ್ ಮಾಡ್ತಾ ಇದ್ದೀವಿ ಆ್ಯಂಡ್ ಈ ಕಡೆ ಗಾಡಿ ಕೂಡ ಬಂದಿದೆ. ಸೊ ಸ್ವಲ್ಪ ಡಿಲೇ ಆಯಿತು ಅಪ್ಲೋಡ್ ಮಾಡೋದಕ್ಕೆ, ಯಾಕಂದರೆ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಕ್ಷಮೆ ಇರಲಿ. ಆ್ಯಂಡ್ ಈ ಕಡೆ ಫ್ಯಾನು ಬಿಚ್ಚುತ್ತಾ ಇದ್ದಾರೆ. ಅಂದರೆ ಫ್ಯಾನು ನಮ್ಮದೇ. ಕೆಲವೊಂದು ಮನೆಯಲ್ಲಿ ಫ್ಯಾನು ಇರುತ್ತೆ, ಕೆಲವೊಂದು ಮನೆಗಳಲ್ಲಿ ಫ್ಯಾನ್ ಹಾಕ್ಸ್ಕೊಟ್ಟಿರಲ್ಲ. ಸೊ ಹಾಗಾಗಿ ನಾವೇ ಹಾಕ್ಸ್ಕೊಂಡಿದ್ವಿ. ಈ ಮನೇಲಿ ಹಾಕ್ಸಿರ್ಲಿಲ್ಲ, ಸೊ ಹಾಗಾಗಿ ನಾವೇ ಹಾಕಿಸ್ಕೊಂಡಿದ್ವಿ. ಅದನ್ನು ಬಿಚ್ಚುತ್ತಾ ಇದ್ದಾರೆ. ಆ್ಯಂಡ್ ಕಂಪ್ಲೀಟಾಗಿ ಎಲ್ಲ ಫುಲ್ ಖಾಲಿಯಾಗಿದೆ. ಇವತ್ತು ಫುಲ್ಲು ಲೋಡ್ ಮಾಡಿದ್ದಾರೆ ಆ್ಯಂಡ್ ತುಂಬ ಹೆವಿ ಕೆಲಸ ಇತ್ತು. ಸೊ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಸೊ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಇತ್ತು, ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಆನ್ ದ ವೇ ಹೋಗ್ತಾ ನಾವು ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಸೊ ಇವಾಗ ಸಮ್ಮರ್ ಇರೋದ್ರಿಂದ ಖಂಡಿತ ಡೈಲಿ ಎಳ್ನೀರನ್ನ ಕನ್ಸ್ಯೂಮ್ ಮಾಡಿ. ಆ್ಯಂಡ್ ಏನದು ಲಿಕ್ವಿಡ್ಡು ಏನಿರುತ್ತೋ ಜಾಸ್ತಿ ನೀವು ತಗೊಳ್ಳಿ, ಯಾಕಂದರೆ ಸಮ್ಮರ್ ಇರೋದ್ರಿಂದ ಇದೆಲ್ಲ ಕಂಪಲ್ಸರಿ ನಾವು ಕನ್ಸ್ಯೂಮ್ ಮಾಡಲೇಬೇಕು. ಇದು 2-3 ಡೇಸ್ ಆದಮೇಲೆ ನಾನು ಲಾಗ್ ಮಾಡ್ತಾ ಇರೋದು, ಯಾಕಂದರೆ ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಮನೆ ಶಿಫ್ಟಿಂಗ್ ಅಂದರೆ ಸುಮ್ಮನೆನಾ, ಹೆವಿ ಕೆಲಸ ಇರುತ್ತೆ. ಸೊ ಹಾಗಾಗಿ ಅದೇ ಥರ ಕೆಲಸ ವಿಡಿಯೋ ಮಾಡಿರಲಿಲ್ಲ. ಇದು 3 ಡೇಸ್ ಆದಮೇಲೆ ನಮ್ಮ ಅಕ್ಕನ ಮಗಳದು ತಲೆ ಕೂದಲಿತ್ತು ಊರಲ್ಲಿ, ನಮ್ಮ ಹಳ್ಳೀಲಿ. ಸೊ ಹಾಗಾಗಿ ಅವಳಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ಅದೇ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೋಬೇಡಿ, ಯಾಕಂದರೆ ಫುಲ್ಲು ಮನೆಯೆಲ್ಲ ಪ್ಯಾಕಿಂಗ್ ಆಗಿರೋದ್ರಿಂದ ನನ್ನ ಬಟ್ಟೆಗಳೇ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಸಿಕ್ಕಿದ್ದೇ ಹಾಕ್ಕೊಂಡು ಬಂದೆ. ಆ್ಯಂಡ್ ಪಾಪಗೂ ಕೂಡ ಬಟ್ಟೆ ತಗೊಂಡು ಇಲ್ಲಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಅವರೆಲ್ಲರೂ ಹೂರ್ಣ ರುಬ್ತಾ ಇದ್ದರು. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದರು. ನಾನು ಬರೋ ಅಷ್ಟರಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರು. ಯಾಕಂದರೆ ಇಷ್ಟು ಟೈಮಿಂಗ್ಸಲ್ಲಿ ಎಲ್ಲ ಮಾಡಬೇಕು ಅಂತ ಒಂದು ಟೈಮ್ ಇರುತ್ತೆ ಅದಕ್ಕೆ ಕಾರ್ಯಗಳು. ಸೊ ಅದು ನಡಿಲೇಬೇಕಲ್ವ. ಸೊ ಹಾಗಾಗಿ ನಾನು ಲೇಟಾಗಿ ಬರ್ತೀನಿ, ನೀವು ಹೋಗ್ರಿ ಅಂತ ಹೇಳಿದ್ದೆ. ಸೊ ಅವರೆಲ್ಲರೂ ಹೋಗಿದ್ದರು. ನಾನು ಮನೆಗೆ ಬಂದಾದಮೇಲೆ ಎಲ್ಲ ನಾನು ಸಾಂಬಾರು, ಹೋಳಿಗೆ ಸಾರು ಮಾಡಿದೆ, ಒಬ್ಬಟ್ಟು ಸಾರು. ಆ್ಯಂಡ್ ಈ ಕಡೆ ಎಲ್ಲರೂ ಬಂದರು ಅವಾಗ ತಾನೇ ದೇವಸ್ಥಾನದಿಂದ. ಆ್ಯಂಡ್ ಇವಾಗೆಲ್ಲ ಒಬ್ಬಟ್ಟು ಅಂದರೆ ಕರಿಗಡುಬು, ನಮ್ಮ ಕಡೆ ಎಲ್ಲ ಜಾಸ್ತಿ ಇದನ್ನೇ ಕರಿಗಡುಬು ಮಾಡೋದು. ಆ್ಯಂಡ್ ಅವ್ರು ಬರೋ ಅಷ್ಟರಲ್ಲೆಲ್ಲ ಸ್ವಲ್ಪ ಕೆಲಸ ಮುಗಿಸ್ಬಿಡೋಣ ಅಂತೇಳಿ ಒಬ್ಬಟ್ಟು ಸಾರು, ಆಮೇಲೆ ಕರಿಗಡುಬು, ಪಲ್ಯ ಎಲ್ಲನೂ ಮಾಡಿದೆ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಅಷ್ಟೊಂದು ಸಾರು ಮಾಡಿದ್ದು, ಯಾಕಂದರೆ ನನಗೆ ಅಷ್ಟು ಅಳತೆ ಎಲ್ಲ ಗೊತ್ತಾಗಲ್ಲ. ಒಂದು 5 ಜನಕ್ಕೆ ಮಾಡಬಲ್ಲೆ. ಅದರಲ್ಲೂ ಒಬ್ಬಟ್ಟು ಸಾರು ಮಾಡ್ತೀನಿ, ಬಟ್ ಅದೇನು ಒಬ್ಬಟ್ಟಿಗೆ ಮತ್ತು ಕರಿಗಡುಬಿಗೆ ಏನು ಅದೇನು ಬೇಳೆ ಬೆಲ್ಲ ಎಲ್ಲ ಬೇಯಿಸ್ಕೊಂತಾರಲ್ಲ, ಅದೆಲ್ಲ ಹೆಂಗೆ ಬೇಯಿಸೋದು, ಯಾವಾಗ ಇಳಿಸ್ಬೇಕು, ಯಾವಾಗ ರುಬ್ಬಬೇಕು, ಅದೆಲ್ಲ ನಮ್ಮ ಅಪ್ಪಣ ಗೊತ್ತಿಲ್ಲ. ಸೊ ಹೋಳಿಗೆ ಸಾರು ಮಾತ್ರ ಪಕ್ಕ ಮಾಡ್ತೀನಿ. ಆ್ಯಂಡ್ ಹೋಳಿಗೆ ಸಾರು ಮಾಡಿ ಪಲ್ಯ ಮಾಡಿದೆ ನಾನು. ಇಲ್ಲಿ ನನ್ನ ಮಗಳು ಅಂದರೆ ನನ್ನ ತಮ್ಮನ ಹೆಂಡ್ತಿ, ಸೊ ಅವಳು ಕರಿಗಡುಬು ಕರಿತಾ ಇದ್ದಾಳೆ. ಇನ್ನು ಮಿಕ್ತವರೆಲ್ಲ ಊಟ ಮಾಡ್ತವ್ರೆ. ಸೊ ಪಾಪ ಎಲ್ಲರೂ ಸುಸ್ತಾಗಿ ಬಂದುಬಿಟ್ಟಿದ್ರು. ಬೆಳಿಗ್ಗೆ 1 ಗಂಟೆಗೆ ಹೋಗಿದ್ದಂತೆ ಮಧ್ಯಾಹ್ನ. ಸೊ ಎಲ್ಲರೂ ಸುಸ್ತಾಗಿದ್ದರು. ಆ್ಯಂಡ್ ಈ ಕಡೆ ಎಲ್ಲರೂ ಹಂಗೆ ಮಾತಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ನಿಮ್ಮಿಬ್ಬರದೇ ಇವತ್ತು ಹೈಲೈಟು, ಮಾವ ಸಸೆದು. ಹಂಗಂದಿದ್ಕೆ ಒಳ್ಳೆ ಉಂಟದಳ ಅವಳು. ಅಮ್ಮ ಅಲ್ಲೆಲ್ಲ ಇರ್ಬೇಕು ಕಣಪ್ಪ, ಗೊತ್ತಿಲ್ಲ. ಊಟ ಮಾಡುವ. ಈಗ ವಿಡಿಯೋ ಮಾಡಿ ಕಿತ್ತಾಡ್ರ ಗೈಸ್. ನಾಟಕ ನೋಡಕ್ ಹೋಗೋಣ ಬರ್ರ ಅಂದ್ರೆ ಇಲ್ಲಿ ಕಿತ್ತಾಡ್ತಾರೆ ಗೈಸ್. ವಿಡಿಯೋ ಆನ್ ಮಾಡಿದ ತಕ್ಷಣ ಎಲ್ಲರೂ ಸೈಲೆಂಟ್ ಆಗ್ಬಿಟ್ರು ಗೈಸ್. ಬರೀ ಇವೆ ಇವರು ಅವ್ರದ್ದೆಲ್ಲ. ಓಕೆ ಗೈಸ್, ಈಗ ನಾಟಕ ನೋಡೋಣ ಅಂತ ಹೇಳಿ ಬಂದ್ವಿ. ನಮ್ಮ ಮಾವನು ನಾಟಕಕ್ಕೆ ಸೇರಿದ್ದಾರೆ. ಪೌರಾಣಿಕನೋ ಏನೋ ಗೊತ್ತಿಲ್ಲ ನನಗೆ, ಇದರಲ್ಲೆಲ್ಲ ನಂಗೆ ಅಷ್ಟು ಗೊತ್ತಿಲ್ಲ, ಐಡಿಯಾ ಇಲ್ಲ. ಸೊ ಇವರೇ ನಮ್ಮ ಮಾವ. ಈಗ ಡೈಲಾಗ್ ಅವ್ರದ್ದೇ ಇತ್ತು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ.
ಆ್ಯಂಡ್ ಕಾಪಿರೈಟ್ ಆಗುತ್ತೆ ಅಂತೇಳಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು ನಾಟಕ. ವರ್ಷಕ್ಕೊಂದು 2 ಸಲ ನಾಟಕ ಆಡ್ತಾಯಿರ್ತಾರೆ ನಮ್ಮೂರಲ್ಲಿ. ಆ್ಯಂಡ್ ಸೊ ನಿಮ್ಮೂರಲ್ಲೂ ಇದೇ ಥರ ನಾಟಕ ಆಡ್ತಾರೆ? ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮೂರು ಯಾವುದು ಅಂತ ಕೂಡ ಕಮೆಂಟ್ ಮಾಡಿ. ಸೊ ನಾಟಕ ಅಂತೂ ಎಲ್ಲರೂ ಚೆನ್ನಾಗಿ ಆಡಿದರು. ಅದರಲ್ಲಿ ನಮ್ಮ ಮಾವ ಮತ್ತು ಶಕುನಿ ಅನ್ನೋ ಕ್ಯಾರೆಕ್ಟ್ರು ಒಬ್ಬರು ಮಾಡಿದರು, ಆಂಕಲ್ಲು. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದರು. ಅದು ಹೆಂಗೆ ಅಂತಂದರೆ ನೋಡಿದರೆ ಯಾವುದೋ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೇನೋ ಅಂತ ಅನ್ನಿಸ್ತು. ಶಕುನಿ ಪಾತ್ರನ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಇವ್ರದ್ದು ನಮ್ಮ ಮಾವನ ಕ್ಯಾರೆಕ್ಟ್ರು ದುಶ್ಯಾಸನದ್ದು, ಅದು ಕೂಡ ತುಂಬ ಚೆನ್ನಾಗಿತ್ತು. ದುಶ್ಯಾಸನ ಕ್ಯಾರೆಕ್ಟರ್ ಮಾಡಿದರು. ಸೊ ಎಲ್ಲರೂ ಬಂದು ಫೋಟೋ ತಗೊಳ್ತಾ ಇದ್ದೀವಿ. ಓಕೆ ಗೈಸ್, ಇಲ್ಲಿ ನನ್ನ ಮಗ ನಮ್ಮ ಸಿದ್ದು ಮೆಣಸಿನ್ಕಾಯಿ ಬಜ್ಜಿ ಹಾಗೆ ಟೀ ತೊಗೊಂಬಂದು ಕೊಟ್ಟ. ಹಾಗೆ ತಿಂದ್ಕೊಂಡು ಕುಡ್ಕೊಂಡು ನಾಟಕ ನೋಡಿದ್ವಿ. ಸೊ ಮಧ್ಯರಾತ್ರಿ 2 ಗಂಟೆವರೆಗೂ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಾಪಿರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ ಆ್ಯಂಡ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲರೂ, ಕೆಲವು ಮಕ್ಕಳೆಲ್ಲ ದಬ್ಬಾಕೊಂಡವ್ರೆ, ಅಲ್ಲೇ ಮಲಿಕೊಂಡಿದ್ದಾರೆ. ಈ ಕಡೆ ನಮಗೂ ನಿದ್ದೆ ಎಳೀತಾ ಇತ್ತು. ಸೊ ಏನು ಮಾಡೋದು ನೋಡೋಣ ಅಂಥೇಳಿ ನೋಡಿದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ರಿಟರ್ನು ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಓಕೆನಾ? ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಬಲ್ಲ, ಟೇಕ್ ಕೇರ್.